ಕಡೆ ಕಡೆದಾಗಿ ಸತ್ತರ ಸಾಹಿತ್ಯ ಬದುಕಿದ ಸಾಮ್ರಾಜ್ಯ. ಹೋಗು ಸಂಗಮ ಸಾಯಕಡನ್ನು ಅಡಿಮಾಡಿ ಮಾಡಿಕೊಂಡು ಆ ನಿನ್ನ ಬಡ ಪಾಂಡವರಿಗೆ ತಿಳಿಸು. ಈ ಕೌರವ ರಹಸ್ಯವೇ ಅಲ್ಲ, ಪಾಂಡುರಂಗರ ಮಿತ್ರಕೂಟ ನಡೆಯುವವರು ಹಸ್ತಿನಾವತಿಯಲ್ಲಿ ರಕ್ತ ಸಿಂಹಾಸನವನ್ನು ಓಲೈಸಿಕೊಂಡು ಬೆರೆಯುತ್ತಿದ್ದ ಭಾರತಪುರ ಚಕ್ರವರ್ತಿಯಾದ ನೀನು ಈ ಕೃಷ್ಣನ ಮಾತಿಗೆ ಅಂಜುವುದೇ? ನನಗೆ ಅಗ್ನಿಯಲ್ಲಿ ಕೊಟ್ಟೆ ಹೋದರೆ ಆ ಪಾಂಡವರನ್ನು ಸಂಹರಿಸಿ ವಿದೇಶೋದಿ ಹೋಗಿ ಬರೆದಿದ್ದರೆ ರಕ್ತ ಕ್ಷೇತ್ರ ಪುತ್ರನಾದ ಸಾಹಿತ್ಯವನೇ. ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯದಲ್ಲಿ ನಮಗೆ ಕೆಲಸ ನಡೆಯೋಣ. ಕುರುವೃದ್ಧರೇ, ನೀವೀ ದುರ್ವರ್ತನನ್ನು ದಮನ ಮಾಡಲಾರದಿದ್ದರೆ ಈ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರಗಳನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು ಗ್ರಾಮ ರಕ್ಷಣೆಗಾಗಿ, ಕುಲವನ್ನು ದೇಶ ರಕ್ಷಣೆಗಾಗಿ, ಗ್ರಾಮವನ್ನು ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುವು. ಅನೇಚಿಕವಾದ ಯುದ್ಧದಿಂದ ಭಾರತ ವರ್ಷ ವೀರರೋಧರ ಪವಿತ್ರ ರಕ್ತವನ್ನು ಚೆಲ್ಲಲೇಕೆ ಈ ಮಾನವ ಜಾತಿಯನ್ನು ರಕ್ತಾಪ್ರಳಯದಿಂದ ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿರಿ. ವಿದುರ, ಕುಮಾರನೆಲ್ಲಿ? ಹೋಗಿ ಕುಮಾರನನ್ನು ಕರೆದುಕೊಂಡು ಬಾ. ಅನರ್ಥವಾಯಿತು ಪರಮಾತ್ಮ, ಅನರ್ಥವಾಯಿತು. ಯಾರನ್ನು ಕರೆದವರು? ಅಮ್ಮ ಅಮ್ಮ, ಪುನಃ ಅದೇ ಮಾತು, ಅದೇ ವಿಚಾರ. ಕುಮಾರ, ನಾನು ನಿನ್ನ ತಾಯಿ. ನಿನ್ನನ್ನು ಅಗನ್ಯ ವ್ರತ ಉಪವಾಸವನ್ನು ಮಾಡಿ ಹಡಿದಿರುವೆ. ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ಕಂಬನಿಯು ಈ ಭೂಮಿಗೆ ಬಿದ್ದರು ನನ್ನ ಎದೆಯ ರಕ್ತವೇ ನಾಶವಾದಂತೆ ಭಾವಿಸಿರುವೆನು. ಕುಮಾರ, ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಸುಖವಾಗಿ ಬಾಳು. ಅಮ್ಮ ಅಮ್ಮ, ಪುನಃ ಅದೇ ಮಾತು, ಅದೇ ವಿಚಾರ. ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮನ ತ್ಯಜಿಸದೆ ಇಲ್ಲ ಇಲ್ಲ. ಜಗತ್ತೆಲ್ಲ ಪ್ರತಿಭಟಿಸಿದರು ಈ ದುರ್ಯಾದ ಧರ್ಮಚಿತನಾಗುವುದಿಲ್ಲಮ್ಮ, ಧರ್ಮಚಿತನಾಗುವುದಿಲ್ಲ. ಕೃಷ್ಣ, ದುರ್ಯೋಧನ, ಇದೇ ನನ್ನ ಕೊನೆಯ ಸಂದೇಶ. ನಾವು ಸಮರಯುಗದಲ್ಲಿ ಜಯಿಸಿದ್ದರು. ನಮ್ಮೊಡನೆ ಪಾಂಡವರು ನಮ್ಮೊಡನೆ ಸಂಧಿಯನ್ನು ಅಪೇಕ್ಷಿಸಿದ್ದಾದರೆ ಅದು ದೊರಕುವುದು ಶಸ್ತ್ರಾಸ್ತ್ರ ಆಸ್ಪಾನದಲ್ಲಿ, ರತಿಕರ ಘೋಷಣದಲ್ಲಿ. ತಿಳಿದಿರೋ, ಇದನ್ನು ಚೆನ್ನಾಗಿ ತಿಳಿದಿರೋ. ನನಗಿನ್ನು ಸಮಯವಿಲ್ಲ. ಸಮಯವೆಲ್ಲಿರುವುದು? ಹಸಿದ ಬೇಟೆಯ ನಾಯಿಯಂತೆ ಮೃತ್ಯುವು ನಿನ್ನ ಬೆನ್ನಟ್ಟಿರುವಾಗ ಸಮಯವೆಲ್ಲಿರುವುದು? ಹತಭಾಗ್ಯ ಕುಮಾರ, ನೀನು ಹತಭಾಗ್ಯ. ನೀನು ನಾಶವೊಂದು, ನಿನ್ನ ಸಂಗಡ ಈ ಕುರುಕುಲವೇ ನಾಶವಾಗುವುದು. ಪರಮಾತ್ಮ, ಇನ್ನು ಈ ಗಾಂಧಾರಿಯ ಲಲಾಟದಲ್ಲಿ ಏನೇನನ್ನು ಬರೆದಿರುವೆ ದೇವ? ಅನರ್ಥವಾಯಿತು ಪರಮಾತ್ಮ, ಅನರ್ಥವಾಯಿತು. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ಅವಳಿಸುತ್ತಿರುವರು. ಇದರ ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಲ್ಲವೇ ಇದರ? ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತು? ಪರಮಾತ್ಮ,
ಈ ತಾಯಿ ಪಾಪಮಯವಾದ ಸಭೆಯಲ್ಲಿ ಒಂದು ಕ್ಷಣವೂ ಕೂಡ ನಿಲ್ಲಬೇಡ. ನೀನು ಈ ಕೂಡಲೇ ಹೊರಟು ಹೋಗು. ದುರ್ಯೋಧನಿಗೆ ಎದುರಿ ನಾನಿಲ್ಲಿಂದ ಪಲಾಯನ ಮಾಡಲಿ ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ಒಬ್ಬ ದುರ್ಯೋಧನಿಗೆ ಎದುರುವುದೇ ರಾಜಮಹೇಶಿ. ಈ ಚಕ್ರದಲ್ಲಿ ಅದೆಷ್ಟೊಂದು ಶಕ್ತಿ ಇರುವುದನ್ನು ನೀನರಿತಿರುವಿ. ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯವು ಪ್ರಾರಂಭವಾಗುವುದು. ಆಕಾಶದ ಗ್ರಾತರಕವು ಸಮ್ಮುಖವು ಮಕ್ಕಳ ತಿರುಕಲಿನಂತೆ ಕುಣಿಯತೊಡಗಿದವು. ಕೋಟಿ ಕೋಟಿ ದುರ್ಯೋಧನರು ಗ್ರತಾಪ್ರಾಣರಾಗಿ ಈ ಮಣ್ಣಿನಲ್ಲಿ ಉರುಳಾಡುವರು. ಇಂಥ ನಾನು ಈ ಒಬ್ಬ ದುರ್ಯೋಧನಿಗೆ ಭೀತನಾಗಲೇ ತಾಯಿ. ತಾಯಿ ನಾನು ಬೈಕಾಗಿ ಹೇಳುತ್ತೀನಿ, ಗುರುವಿನ ಅವಹೇಳನವನ್ನು ನಾನು ಹೀಗೆ ತಾನೇ ಸಹಿಸಲಿ. ಆದ್ದರಿಂದ ಈ ಕೂಡಲೇ ನೀನು ಇಲ್ಲಿಂದ ಹೊರಟು ಹೋಗು. ಮೇಲೆ ಹೇಳುತ್ತಾಯಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವೆನು. ನಾನು ಯಾವ ಮಹೋತ್ತರ ಆಶ್ರಯದಿಂದ ಇಲ್ಲಿಗೆ ಬಂದೆನು, ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾರ್ಗದಲ್ಲೇ ನಷ್ಟವಾಯಿತು. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರೆ ಅವನ ಔದತ್ಯವು ನನ್ನ ಗೆಳೆತನದ ವರದ ಅಸ್ತ್ರದ ವೈರಿಯ ವಜ್ರಮುಷ್ಣಿಯಾಗಿ ಮಾರ್ಪಡಿಸಿತು. ಈ ರಾಜಸಭೆಯಲ್ಲಿ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ದುರ್ಮರಣಕ್ಕೀಡಾಗಿತ್ತು. ಆಸೆಯಿಂದ ಬಂದು ನಿರಾಶನಾಗಿ ಹಿಂದಿರುಗುವೆನು. ಆದರೂ ಚಿಂತೆಯಿಲ್ಲ ತಾಯಿ, ಇಂದು ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡಿವೆನು. ಕತಿ ಬೇಡೈಸಿ ಯೋಧನನೆ ತೋರಿ ಗಜ್ಞಾತಿಯಲೋ ಕತಿ ಬೇಡೈಸಿ ಯೋಧನನೆ ತೋರಿ ಗಜ್ಞಾತಿಯಲೋ ಅದಕ್ಕಿಂತ ಮೊದಲಿನ ಕತಿ ಬೇಡಸಿ ಕದನದೊಳು ನಿಮ್ಮ ಮಾಧವ ನಡಗಿ ಕದನದೊಳು ನಿನ್ನ ಮಾಧವ ನಡಗಿ ಚದುರವನ್ನು ಮರುಳೆ ದುರ್ಯೋಧನ ಮಂದಮತಿಯಂತೆ ಮುನ್ನ ಹರಿಯದೆ ದುರ್ಯೋಧನ ಮಂದಮತಿಯಂತೆ ಮುನ್ನ ಹರಿಯದೆ ದುರ್ಗವ ಪಡುವೆ ಸೈರಿಸಬಲ್ಲವರ 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 ಪರಮ ಪುರುಷ ಎಂಬ ಬೇರೆಯರು ಪಡೆಯುವ ಅರಳಿಸೆ ಕೆಡಿಸದೆ ಪರಮ ಪುರುಷ ಎಂಬ ಬೇರೆಯರು ಪಡೆಯುವ ಅರಳಿಸೆ ಕತಿ ಬೇಡಸಿ ಯೋಧನನೆ ತೋರಿ ಗಣ್ಯಾತಿಗಳು ಸೈರಣ 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 ಬಂಧಿಸುವೆ ಆ ದುರ್ಯೋಧನ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸಿರುವೆಯಾ? ವ್ಯರ್ಥ, ನಿನ್ನಿಂದ ಆಗತಕ್ಕ ಮಾತಲ್ಲ ಮೂಢ. ಸಹೋದರ ಭದ್ರವಾಗಿ ಬಂಧಿಸಿದೆ. ಈಗ ಕಟ್ಟಿರಿ ಪರಮಾತ್ಮ ಇಲ್ಲಿ ಬಾ.
ಈ ಅರಣ್ಯ ಮಾರ್ಗವು ಕಳೆಯುವ ತನಕ ಧನುದ್ದಾರಿಯಾಗಿ ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ ಕರ್ಣ, ಅಖಿಲ ಗುಣಗಣಂ ಸಮಸ್ತ ಜಗದಾನಂದಂ ವಾರಿಧಿ ಭವದಾತನು ನೀ
ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣತಿಶಯಗಳು ನಿನ್ನಲ್ಲಿ ಕಂಡುಬರುವವೇ ಕರ್ಣ? ನಿಜವಾಗಿ ಆಲೋಚಿಸು ಪರಮಾತ್ಮ. ಕರ್ಣ. ನಾನಿಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕನು, ಲೋಕೈಕ ವೀರರಾದ ಆ ಪಾಂಡವರು ನಿನ್ನ ಸಹೋದರರು ಕರ್ಣ. ಪರಮಾತ್ಮ, ಕರ್ಣ, ನೀವು ಹೇಳ್ತಿರುವುದು ಆಶ್ಚರ್ಯಕರವಾಗಿರುವುದಲ್ಲ. ಓ ತಿಳಿದಿದ್ದನು, ಇದು ಯುದ್ಧ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯುವ ಸಲುವಾಗಿ ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯ ದೇವ? ಕರ್ಣ, ಪರಮಾತ್ಮ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಂಡಿರುವೆಯಲ್ಲ, ಇದು ನಿನ್ನ ಧರ್ಮವೇ ಕರ್ಣ? ಪರಮಾತ್ಮ, ಹೋಗುತ್ತಿಲ್ಲ ನೊಂದೆ ಬಂಧುಗಳ ತಂದು. ಪರಮಾತ್ಮ, ಕರ್ಣ, ಹೋಗುತ್ತಿಲ್ಲ ನೊಂದೆ ಬಂಧುಗಳ ತಂದು. ಇಂದು ವಾದನ ಬಲಿಲ್ಲ
ಆ ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರಮರವಾದಿ ನರಕವು ಪ್ರಾಪ್ತವಾಗುವುದಿಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದಾದರೆಂದು ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಸಂಕಷ್ಟವನ್ನು ತಂದೊಡ್ಡಬೇಡ ದೇವ, ತಂದೊಡ್ಡಬೇಡ. ಪಾಂಡುಕುವರರ ಸೇರುತ್ತ ನೀನು ಕಣ, ಪಾಂಡುಕುವರರ ಸೇರುತ್ತ ನೀನು ಕರೆಯಲು ಬರೆ ಧರ್ಮದಲ್ಲಿರುತ್ತ ಕಣ, ಕರೆಯಲು ಬರೆ ಧರ್ಮದಲ್ಲಿರುತ್ತ ಅನುದರ ಬೇರೆ ಕರುಣವ ತೋರೆ ಕಣ, ಅನುದರ ಬೇರೆ ಕರುಣವ ತೋರೆ ನೀಮಾಲಯ ಸೋರತೆ ಓರೆ ಬನೆ ಓರೆ ಬನೆ ಮಾತನು ಪ್ರೇಮ ದಾನ ನಾಟಿಯ ವಿರುದ್ಧ ನಾಟಿ ಹೋ ವಿರುದ್ಧ ಮರಸಿದ ನಿಜ ಹೊರಗುಣಶೀಲ ಮರಸಿದ ನಿಜ ಹೊರಗುಣಶೀಲ ಹೊರಸುದ ಪ್ರೇಮಿ ಸುಕೃತಗಾಮಿ ಹೊರಸುದ ಪ್ರೇಮಿ ಸುಕೃತಗಾಮಿ ಬಾನಿ ಕಾಮಿ ಬಾನಿ ಕಾಮಿ ಸೋರ ತೆರ ಓರೆ ಓನೆ ಮಾತನು ಪ್ರೇಮದಿ ಆಲಿಸು ವೀರ ಆಲಿಸು ವೀರ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವನ್ನು ನಂಬಲು ಸಹಜವಾದ ಆಧಾರಗಳು ಏನಿವೆ ದೇವ? ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶ ಪಡೆದು ಆಹಾ, ಆ ಮಂತ್ರಗಳು ಫಲಿಸುವುದೋ ಇಲ್ಲವೆಂದು ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ದೇವ, ಲೋಕ ಅಪವಾದಕ್ಕೆ ಎದುರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟರು. ಪರಮಾತ್ಮ, ಸೂತರು ನಿನ್ನನ್ನು ಸಲಗಿದರು. ಈಗಲೂ ನನ್ನ ಸಂಗಡ ಬಾ ಕರ್ಣ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಬೀಳುವಂತೆ ಮಾಡುತ್ತೇನೆ. ದೇವ, ಅವರಿಂದಲೂ ಈ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ಈ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಪರಮಾತ್ಮ, ಕರ್ಣ, ಆ ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಭೀಮರ್ ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೀನ ನೀಚ ಸೂತಗುಲದವನೆಂದು ಹೇಳಿಸ್ತಲೇ ಇರುವರಲ್ಲ, ಅವರಿಗೆ ನಾನಿಂತವನೆಂಬ ವಿಚಾರ ತಿಳಿಯದೆ ದೇವ? ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಗೂ ತಿಳಿಯದು, ಆ ಪಾಂಡವರಿಗೂ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ಪರಮಾತ್ಮ, ಈ ಕರ್ಣನ್ಯಾರು, ಈತನನ್ನು ನೋಡಿದರೆ ಮರುಕುಂಟಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಲೇ ಇದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು ಕರ್ಣ. ಪರಮಾತ್ಮ, ನಿನ್ನನ್ನು ನೋಡಲು ನಿನ್ನ ತಾಯಿಯಾದ ಕುಂತಿದೇವಿಯು ಗಂಗಾ ತೀರಕ್ಕೆ ಬರುವಳು. ಆಕೆಯನ್ನು ನೋಯಿಸಬೇಡ, ಸಂತೋಷಪಡಿಸಿ ಕಳಿಸಿಕೊಡು ಕರ್ಣ.
ನಾನು ಬಂದು ಬಹಳ ಎಳೆಯಾಗಿತ್ತು. ನಾನಿನ್ನು ಬರುವೆನು ಕರ್ಣ. ಆಗಬಹುದು ಪರಮಾತ್ಮ, ಆಗಬಹುದು. ಶ್ರೀಕೃಷ್ಣ ಪರಮಾತ್ಮರೆಂದಿಗೂ ಅಸತ್ಯವನ್ನು ಆಡತಕ್ಕವರಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರರೇ. 1000 ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತರಾದ ಭೀಮಸೇನನು ನನ್ನ ಸಹೋದರರೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರುಗಳು ನನ್ನ ಅನುಜರೇ. ಪಾಂಡುರಾಜ, ಕುಂತಿ ದೇವಿ, ಮಾದ್ರಿ ದೇವಿಯರು ನನ್ನ ಜನಕರೇ. ಪರಶುವರೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪಶಾಸ್ತ್ರವನ್ನು ಪಡೆದು ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿ ಅರ್ಜುನ ನನ್ನ ಸಹೋದರರೇ. ಅಯ್ಯೋ ಅಯ್ಯೋ ಅರ್ಜುನ, ನಿನ್ನನ್ನು ಮುಂಬರುವ ಯುದ್ಧದಲ್ಲಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವರೆಲ್ಲ ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣಿಂದ ಹೇಗೆ ನೋಡಲಿ ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಇದೆಂತಹ ಅಮಯ ಸಂಕಟ. ಬಲಲ ಪಾಂಡು ಕುಮಾರರನ್ನ ಬಿಟ್ಟೊಡೆ ಗೌರವೇಂದ್ರ ಈ ದಾರುಣಿಯೋಳ್ ಸಂಪತ್ತಿನ ಬಾಳ್ವಲೆ ಜಲದಿಂ ಪಾರ್ಥನರುಂಡವಂ ತರಿದೋ ರುಂಡವಂ ತರಿದೋ ಮಸಾಲಿಗೆ ನಮಸಾಲಿಗೆ ಆನಂದವಂ ಸೈತಲ್ಕಾಗದೆ ಪಾರ್ಥನ ಘೋರ ಚರಕ್ಕೆ ನಾನ್ ತುತ್ತಾಗಲೇ ನಾ ಸಾಯಲೇ. ಏನು ರಾಜ್ಯಸಭೆಯ ವಿಚಾರವನ್ನು ಕುರಿತು? ಏನು ರಾಜ್ಯಸಭೆಯಲ್ಲಿ ನನ್ನ ವಿಚಾರ? ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬುವಂಗ ರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ನಿರ್ಭಯದಿಂದ ನಡೆಯುವುದರಲ್ಲಿ ಆಶ್ಚರ್ಯವೇನು ಕರ್ಣ? ಕರ್ಣ, ನಿನ್ನನ್ನು ನೋಡಿದರೆ ನನಗೆಷ್ಟೊಂದು ದುಃಖವಾಗುತ್ತಿರುವುದು ಗೊತ್ತೇ ಕರ್ಣ, ಎಷ್ಟೊಂದು ದುಃಖವಾಗುತ್ತಿರುವುದು. ಸ್ನೇಹದಲ್ಲಿ ವಂಚನೆ ಶಕುನಿ. ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಸಭೆಯಲ್ಲಿ ಏನು ನಡೆಯಿತು? ಮನಮೋಚನೆ ಹೇಳು ಶಕುನಿ. ನೀನು ರಾಜ್ಯಸಭೆಯಿಂದ ಹೊರಗೆ ಬಂದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಅವನಾಗ ಎಚ್ಚೆದ್ದನು. ಹಸಿದ ಜಪ್ಪುಲಿಯಂತೆ ಹೊರಪಡಿಸುತ್ತ ಕ್ರೋಧದಿಂದ ಭೀಷ್ಮಾದಿ ದ್ರೋಣರನ್ನು ಪಾಂಡವರ ಪಕ್ಷದವರೆಂದು ನಿಂದಿಸಿದರು. ಪಾಂಡವರ ಪಕ್ಷದವರೆಂದು ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿಯೇ ಹೇಳಿದನು. ಆಗ ಕುರುಪಿತಾಮಹರು ಏನು ಹೇಳಿದರು ಶಕುನಿ? ಬಸವೆಯಿಂದ ಆ ರೀತಿ ಹೇಳಿರಲಾರ. ಆದರ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತಯ್ಯ, ಭಂಗವಾಯಿತು. ಶಕುನಿ,
ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆಪಟ್ಟವನಲ್ಲ. ಆದರೆ ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ? ನೀನು ವ್ರತವನ್ನೇರಿ ಕೃಷ್ಣನೊಡನೆ ಓದಿರ್ತಿ. ತಂತ್ರಿಯಾದ ಕೃಷ್ಣನ ಸವಿ ನುಡಿಗಳಿಗೆ ನೀನು ಎಲ್ಲಿ ವಶವಾದೆಯೋ ಏನೋ ಆ ದುರ್ಯೋಧನನ ಸಂದೇಹ. ಕುರುಕುಲದ ಅರಸರು ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ಇನ್ನೂ ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು. ಆದರೆ ಏನು ಮಾಡಲಿ, ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ವರದ ದೂಡದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆ ಎಂದು ನಿರ್ಧಾರವಾಯಿತಯ್ಯ. ಶಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆಪಟ್ಟವನಲ್ಲ. ಇದಕ್ಕೆಲ್ಲ ಕಾರಣನೂ ಆ ಭೀಷ್ಮನೇ. ಯಾರಾದರಾಗಲಿ ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ ಕರ್ಣ, ಹಿಂಜರಿಯಲಿಲ್ಲ. ಏನು ಹೇಳಿದರವರು? ಆ ದುರ್ಭಾಗ್ಯಗಳನ್ನು ನಾನು ನುಡಿಯಲಾರೆನು ಕರ್ಣ, ನುಡಿಯಲಾರೆನು. ಆದರೂ ಯತ್ನವಿಲ್ಲ, ಹೇಳುವೆನು ಕೇಳುವು ಕರ್ಣ. ಸೂತ ಕುಲದಲ್ಲಿ ಹುಟ್ಟಿದವರಿಗೆ ಸ್ವಾಮಿ ಭಕ್ತಿಯಲ್ಲಿ ತಿಳಿಸಿದರು ಕರ್ಣ. ಸಹಿಸಲಾರನು ಈ ಅಪಮಾನವಲ್ಲ ಶಕುನಿ. ಕರ್ಣ, ಶಕುನಿ ಸಗಿಸನು ಅಪಮಾನ. ಓ ಶಕುನಿ ಸಗಿಸನು ಅಪಮಾನ. ಶಕುನಿ, ಸೂತಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉತ್ತಮ ಕುಲದವರಲ್ಲಿ ಮೀಸಲಿಟ್ಟಿರುವನೇ ಶಕುನಿ. ನಾನಿಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಈಗಲೂ ಆ ಜನ್ಮದ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲ ಶಕುನಿ, ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪರರಾದ ಆರ್ಯರು ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡುವ ಹೊರತು ಈ ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ, ವಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನ ವೈದ್ಯ ಸ್ನೇಹಗಳನ್ನು ನಿರಾಕರಿಸುವುದರ ಪ್ರತಿಕಾರ ಈಗ ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರಧಾರಣ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡು. ಆಗ ಕೌರವರು ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ
ನಾನು ಹೇಳಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳಲು ನನ್ನಿಂದ ಆಗದು ಶಕುನಿ, ನನ್ನಿಂದ ಆಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದ ಅಪಮಾನಿತವಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ಏಕೆಂದರೆ ಶಲ್ಯ ದ್ರೋಣಾದಿಗಳು ಇದಕ್ಕಿಂತ ಹೆಚ್ಚಿಗೆ ಅಪಮಾನ ಮಾಡಲು ಯೋಚಿಸುವಂತಿದೆ ಕರ್ಣ. ಶಕುನಿ, ದುರ್ಯೋಧನಲ್ಲಿ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರವಾಗಿ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದ ಶಕುನಿ. ಭೀಷ್ಮರ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ನಾನು ನಿನಗಾಗಿ ಎಲ್ಲೆಲ್ಲಿ ಹುಡುಕಾಡಿದನು. ಬಂದು ಎಷ್ಟು ಹೊತ್ತಾಯಿತು ಮಿತ್ರ? ಬಹಳ ಹೊತ್ತಾಗಲಿಲ್ಲ ಕೌರವೇಶ್ವರ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಆಗ ಶಪಥವೇನೆಂದು ನೀನೇ ತಿಳಿಯುವೆ. ನಿಲ್ಲು ಮಿತ್ರ, ನಿಲ್ಲು. ನಿನ್ನ ಒಂದು ಸಂತೋಷವಾದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದತಳಿತರಾಗಿ ಪಶುಗಳಂತೆ ಜೀವಿಸುತ್ತಿರುವ ಸೂತ ಕುಲದವನಿಗೆ ಸಂತೋಷದ ಸುದ್ದಿ ಎಲ್ಲಿ ಅದು? ಕರ್ಣ, ಕರ್ಣ, ಕರ್ಣ. ಏನು ಮಾವ, ಕಣ್ಣನ ರೀತಿಯು ಬೇರೆಯುವುದಲ್ಲ. ಕಣ್ಣನನ್ನು ಸೇನಾಧೀಶನಾಗಿ ಮಾಡಬೇಕೆಂದು ನಿರ್ದೇಶಿಸವನು ಇಲ್ಲಿಗೆ ಬಂದಿತು. ಇದೇನು ಪರ್ಯಾಸವೇ ಕೌರವೇಶ್ವರ, ಇದೇನು ಪರ್ಯಾಸವೇ? ಅದೇಕೆ? ಕರ್ಣನ ವೀರ ಪುರುಷನಲ್ಲವೇ? ಇರಬಹುದಯ್ಯ, ಇರಬಹುದು. ಆದರಾತನನ್ನು ಸೇನಾಧಿಪತಿಯನ್ನಾಗಿ ಮಾಡಿದರೆ ಎಷ್ಟೊಂದು ಜನರ ಅಪಮಾನಿತವಾಗುವುದನ್ನು ನೀನು ಮರೆತೆಯಾ ಕೌರವೇಶ್ವರ? ಮಾರ್ಗ ವಿಜಯಾದಿ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಶಲ್ಯ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾರಜಕರನ್ನು ಬಿಟ್ಟು ಆ ಸೂತ ಕುಲದಲ್ಲಿ ಹುಟ್ಟಿದವನಿಗೆ ಸೇನಾಧಿಪತ್ಯವೇ? ನಿಜ ಶಕುನಿ. ಹಾಗಾದರೆ ಈಗೇನು ಮಾಡುವುದು ಮಾವ? ಈ ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿರುವುದು. ಈಗ ಚಿಂತಿಸುವ ಸಮಯವಿಲ್ಲ. ಈಗಲೇ ಹೋಗಿ ಕೃಪಿದ ಮಹಾನನ್ನು ನೋಡು. ಹಾಗೆ ಮಾಡುವೆನು ಮಾವ. ನೀನು ನನ್ನ ಸಂಗಡನೆ ಬಾ ಮಾವ. ನಡೆ ಕುರುಕುಲದ ಕೀಟವೇ, ನಡೆ. ಎಲವೋ ದುರ್ಯೋಧನ, ದುರ್ಯೋಧನ.
ಇವಳೇಕೆ ಈ ರೀತಿ ಚಿಂತಾಮಗ್ನವಾಗಿರುವಳು? ದೇವಿ! ಏಕೆ? ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 16 ಕಾರಣಗಳಿವೆ. ನೀವು ಪುರುಷರು ಯಾರಾದರೂ ನಿಮ್ಮನ್ನು ದುರ್ವಾಕ್ಯಗಳನ್ನಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರ ಮಾಡುತ್ತೀರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಅನ್ಯರ ಆಶ್ರಯವೂ ಬೇಕು. ಪರಮೇಶ್ವರ, ಇಂತಹ ಪರಧೀನ ಶ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಸ್ತ್ರೀಯರ ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವತ್ ಋಷಿಗಳ ಏನು? ಪತ್ನಿಯನ್ನು ದ್ಯೂತದಲ್ಲಿ ಪಡುವಂತೆ ಸೋಲುವಂತೆ ಆ ಋಷಿಗಳು ಆಜ್ಞೆ ಮಾಡಿದರೇನು? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು. ಅಣ್ಣನ ಒಂದು ದಿನದ ವಿವೇಕತನದಿಂದಾದ ನಿಂದನೆಯು ನಮ್ಮಣ್ಣನ ಒಂದು ದಿನದ ವಿವೇಕತನದಿಂದಾದ ನಿಂದನೆಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ. ದ್ರೌಪದಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟು ಸಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೀಗಾಗಿರುವೆ, ನನ್ನೊಡನೆ ತಿಳಿಸಬಾರದೆ ಪ್ರಿಯೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಜ್ಞಾಧಾರಕನಲ್ಲವೇ? ನಾನು ಈಗ ಯಾರ ಜ್ಞಾಧಾರಕನಲ್ಲ. ಹಾಗಾದರೆ ಕೇಳು. ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿ, ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಮೃಳೆಯನ್ನು ಕಟ್ಟುವೆಷ್ಟೆಂದು ಹೇಳಿ ನಕ್ಕಳು ಸ್ವಾಮಿ, ನಕ್ಕಳು. ಪುನಃ ಸಂಧಿಗೆ ಪ್ರಯತ್ನ. ನನ್ನ ಸಂದೇಹವು ನಿಶ್ಚಯವಾಯಿತು. ಅದಿರಲಿ, ರಾಯಭಾರಕ್ಕೋಗಿರುವ ಪುಣ್ಯಾತ್ಮನಾರು ಮತ್ತಿನ್ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ.
ಏನೋ ಗೋಪಾಂಗಿನಿಯ ವಿಲಾಸ ವಿಭ್ರಮಗಳಲ್ಲಿ ಮಧ್ಯನಾದ ಯದುಪತಿಯು ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗುವುದೆಂದು ತಿಳಿದಿದ್ದೆ. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟ ಪ್ರಿಯೆ? ಪ್ರಶ್ನೆಗೆ ಸರಿಯಾದ ಉತ್ತರ. ಏನೆಂದು? ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಸಾಕು ತಿಳಿಸಿ. ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದರ ಓಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೆ. ಪ್ರಿಯ ಪ್ರಾಣೇಶ್ವರ, ಶಾಂತರಾಗಿ ಸ್ವಾಮಿ, ಶಾಂತರಾಗಿ. ಪ್ರಾಣೇಶ್ವರ, ಮರೆತು ಹೋಯಿತೆ. ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಗುರುಕುಲಾಂತಕ ಕಾಳಹಂತ್ರಿಯನ್ನು ಸಂಬಂಧಿಸಿ ಏನೇನು ಪ್ರಾಣೇಶ್ವರ, ಶಾಂತರಾಗಿ. ಸಮಯವಿದೆ ಪ್ರಾಣೇಶ್ವರ. ಶೃಂಗಾರಕ್ಕೆ
ಪ್ರಾಣೇಶ್ವರ, ಹೇಳಿದಂತೆ ಮಾಯವಾದಿರಲ್ಲ. ಪ್ರಾಣೇಶ್ವರ ಮಾಯವಾದರಲ್ಲ. ಶಾಂತರಾಗಿ ಬನ್ನಿ, ಇಲ್ಲಿ ಕುಳಿತುಕೊಳ್ಳಿ ಸ್ವಾಮಿ. ಪ್ರಾಣೇಶ್ವರ ಚೆಲ್ಲುತ್ತ ಸೇರುವೆ ಪ್ರಾಣೇಶ್ವರ ಶಾಂತರಾಗಿ ಚೆಲ್ಲುತ್ತ ಮರೆತು ಹೋಯ್ತೆ. ಪ್ರಿಯ ಪ್ರಾಣೇಶ್ವರ, ಓ ಪ್ರಾಣವಲ್ಲಭ, ಮರೆತು ಹೋಯ್ತೆ. ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಗುರುಕುಲಾಂತಕ ಕವಳರತ್ರಿ ಎಂದು ಸಂಬೋಧಿಸಿದರೆ ಏನೇನೋ ಹೇಳಿದಿರಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ. ಆದರೆ ಇಚ್ಛಿಸಿದರೇನು, ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಧಾರಕನಲ್ಲವೇ? ನನ್ನನ್ನು ಕೇಳಿಸಬೇಡ ಪಾಂಚಾಲೆ, ನಾನೀಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧ ನಿಲ್ಲಿಸುತ್ತಿದ್ದೇನೆ. ಧರ್ಮರಾಯನು ದುರ್ಯೋಧನನಂತ ಪರಾಣವನ್ನು ಕ್ಷಮಿಸಬಹುದು, ಆದರೆ ಇನ್ನೊಂದು ಕೈ ಸಹಿಸಲಾರೆ. ಆಗಲೇ ಭೀಮನು ಸಂಧ್ಯಾ ಪ್ರಸ್ತಾಪವನ್ನು ಕೇಳಿ ಎರಡನೇ ಸಿಂಹದಂತೆ ಗರ್ಜಿಸುತ್ತಿದ್ದಾನೆ. ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುದು. ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಅರ್ಜುನ, ಕೌರವರೊಂದಿಗೆ ಯುದ್ಧ ಮಾಡುವುದಕ್ಕಿಂತ ಈ ಭೀಮನ ಕೋಪವನ್ನು ಶಮನ ಮಾಡುವುದು ನನಗೆ ಒಂದೊಂದು ಸಾರಿ ದುಸ್ಸಾಹ ಅನಿಸುವುದು.
ಏನಾಯ್ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರ ಕೊಡಬಲ್ಲದೇನು? ಸಹೋದರ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗ್ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕು. ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ತಿಳಿಸುವನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆಯೂ ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಎರಡೇ ಸಾಕು. ಇಡೀ ಕುರುಕುಲವನ್ನು ನಿರ್ಮೂಲವಾಗಿ ವಿನಾಶ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪವನ್ನು ನೋಡ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ಇನ್ನು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿಯು ನನ್ನಲ್ಲಿಲ್ಲ. ಕೋಪ ಮಾಡಬೇಡವಲ್ಲ. ಧರ್ಮಜನು ನಮ್ಮೆಲ್ಲರಿಗಿಂತಲೂ ಹಿರಿಯವನು. ಪಾಂಚಾಲಿ, ಇಂತಹ ಪ್ರಚೋದನೆ ನುಡಿಗಳಿಂದ ಆಗುವ ಪ್ರಯೋಜನವೇನು? ಆದ್ದರಿಂದ ನಾವು ಅಗ್ರಸನ ಅಭಿಪ್ರಾಯಕ್ಕೆ ವಿರೋಧವನ್ನು ಆಚರಿಸುವುದು ಸರಿಯಲ್ಲ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಅಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಈ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾದು ಪಾಂಚಾಲಿ. ಅದಕ್ಕಾಗಿ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸಿದ್ದೆನು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಈಗಾಗಲೇ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔಟನ ಕೂಟದ ಪರಿಜ್ಞಾನವು ನಿಮಗೆ ಇಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದ್ದಿರುವೆಂಬುದೇ ನನ್ನ ಚಿಂತೆ.
ಏನಿ ಕೋಲಾಹಲ? ಅರ್ಜುನ, ನಾನಿಂದು ಮಾಡುವೆನು. ಈ ಸಂಧ್ಯಾ ಫಲೋಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷದ ವರ್ತನೆ ಪುರಸ್ಕಾರವು ನಿಮಗಾಗಿರಲಿ. ಪ್ರತಿಜ್ಞೆಯಿಂದ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತೇನೆ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಅಣ್ಣ, ಇದು ನಮಸ್ಕರಿಸುವುದು. ಮಂಗಳವಾಗಲಿ ತುಂಬಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ರಾಜಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದನು. ಸಂಧ್ಯಾ ವಿಚಾರವೂ ನಡೆದಿದೆ ಪರಮಾತ್ಮ. ನಡೆಯಿತು. ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆ ಅಂತ ಅವರು ನಡೆಯಲಿ. ನನ್ನ ಪ್ರತಿಜ್ಞೆಯಂತೆ ನಾನು ನಡೆಯುತ್ತೇನೆ. ಪ್ರಾಣೇಶ್ವರ, ಸ್ವಲ್ಪ ತಡೆ. ನಮ್ಮ ಅಣ್ಣನ ಮಾತುಗಳು ಮುಗಿಯಲಿ. ನಿಮ್ಮಣ್ಣನ ಮಾತುಗಳಲ್ಲಿ ನನ್ನ ತಾಳ್ಮೆಯ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನನ್ನು ತಡೆಯಲಾರ ರುಕ್ಮಿಣಿಪತಿ. ಅಗ್ರ ಈ ಸಂಧ್ಯಾ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರದಿನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧ್ಯೆ ಆಯಿತೆ. ನಾನು ಹೋಗಿತ್ತು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಭೀಮಸೇನ, ಈಗ ತಿಳಿಯಿತು ಈ ನಿನ್ನ ಅಭಿಮತ. ಅಜ್ಞಾತವಾಸನ ಪದಿಂದ ಅರ್ಜುನನ ಮೇಲೆ ಕೊಟ್ಟನು. ಈ ಸಂಧ್ಯೆ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಾರೋ ಕೃಷ್ಣ, ಭೀಮಸೇನ, ಈಗ ತಿಳಿಯಿತು ಈ ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನ ಮನೆ ತೊಟ್ಟನು. ಈ ಸಂಧ್ಯೆ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆ ಉಡಿಸಲು ಉಡಿಸುತ್ತೇನೆ. ಯಾದವಾದ್ರನೇ ಭೀಮಸೇನ, ಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶವೇಕೆ? ಭೀಮ, ನಿನಗೆ ಇಷ್ಟೊಂದು ಅಸಹಾಯನೆ ಏಕೆ? ಸಮಾಧಾನದಿಂದ ಎಲ್ಲವನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಮೊದಲೇ ಹೇಳಲಿಲ್ಲವೇ ಭೀಮಸೇನ? ಈ ಸ್ವಾಭಿಮಾನವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತ ಸಂಬಂಧ ಇರುವುದು? ಅತ್ಯಂತವಾದ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಧರ್ಮನಂದನ, ಮುಂದೇನಾಯಿತು ಪರಮಾತ್ಮ? ರಾಜಸಭೆಯಲ್ಲಿ ನಿಮ್ಮ ಸಂದೇಶನವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನು ಸಹ ಒಪ್ಪಿದನು ಭೀಮಸೇನ. ಪಾಂಚಾಲೆ ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಯಿತು. ಸಾಧಿಸಿದೆ, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷದ ಫಲವನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಆಕರ್ಷಿಸುವುದಿಲ್ಲ. ಯಾಜ್ಞ ಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ಈ ನಿನ್ನ ಬಿಚ್ಚಿನ ಮುಡಿಯನ್ನು ಕಟ್ಟಿಸುವೆ. ಭೀಮ, ನಿನಗೆ ಇಷ್ಟೊಂದು ಅಸಹಾಯನೆ. ನೀನು ನಿಜವಾಗಿ ಹಿಡಿಂಬಾಪತಿ. ಇಷ್ಟೊಂದು ಕೋಪ ಇಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು ಭೀಮಸೇನ. ಕೃಷ್ಣ, ಭೀಮಸೇನ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂದೇಶಕ್ಕೆ ಒಪ್ಪದು ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಧರ್ಮತ್ತ ದುರುಳ ಗುರುಕುಲಾಂತಕ ದುರ್ಯೋಧನನ
ಸಂಧಿ ಆಗಿರಲಾಗದು. ಹೇಳು ಹೇಳು ಕೃಷ್ಣ, ಸಂದೇಹ. ಅದನ್ನು ಕೇಳುವ ಮೊದಲು ನೀನು ಸಮಾಧಾನದಿಂದ ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಲ್ಲೇ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ ಭೀಮಸೇನ. ಕೃಷ್ಣ, ಭೀಮಸೇನ, ಈ ಪರ್ಯಾಸ್ಯವೇಕೆ? ಭೀಮಸೇನ, ನಿನ್ನನ್ನು ಕಂಡರೆ ನನಗೊಂದು ಭಯವಾಗುವುದು. ನೀನು ಆ ಗದೆಯನ್ನು ಸ್ವಲ್ಪ ದೂರವಾಗಿಡು. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು. ನನ್ನ ಪಕ್ಕದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಆ ಸಂದೇಶವನ್ನು ಹೇಳಿವೆ. ಕೃಷ್ಣ, ಭೀಮಸೇನ, ನಿನ್ನ ಅಪೇಕ್ಷೆ ಅಂತ ಕುಳಿತುಕೊಳ್ಳುವನು. ನೀನು ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲ ಇಷ್ಟೇ? ಅದು ಆಗಲೇ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ಅರ್ಜುನ, ಈ ಗದೆಯನ್ನು ನೀನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರುವೆನೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಏನಿದು ಪರ್ಯಾಸ್ಯ ಅಣ್ಣ? ಇದು ಪರ್ಯಾಸವಲ್ಲ ತಂಗಿ. ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದಲ್ಲಿ ನೀನು ಪಂಡಿತಿಯಂತಿ. ಹಾಗೆ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೇನು ನೋಡು. ಭೀಮ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆಯಿದ್ದರೆ ಮಾತ್ರ. ಕೃಷ್ಣನು ಹೇಳಿದಂತೆ ನಮ್ಮ ಕೈಗಳನ್ನು ಭದ್ರವಾಗಿ ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮ, ಯಾಜ್ಞಸೇನಿ, ಧರ್ಮನಂದನ, ಕಿರೀಟಿ, ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲನ್ನು ಆಗಿದೆ. ಏನು ಹೇಳುವ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ಯಾರು ದುರಾತ್ಮರು? ದುರಾಭಿಮಾನಿಯಾದ ದುರ್ಯೋಧನು ಆಜ್ಞೆ ಮಾಡಿದನು. ಅವನ ತಮ್ಮ ದುಶ್ಯಾಸನು ನಡೆಸಿದನು. ಇಂತಹ ಸಾಹಸ ಮತ್ತಾರಿಗೆ ಸಾಧ್ಯ? ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ನಮ್ಮ ಪಾಂಡವರ ರಾಯಭಾರಿ ಎಂದು ಆತ್ಮಕ ಗೌರವ ಈ ರೀತಿ ಅಪಮಾನ ಪಡಿಸಿದರೆ ಭದ್ರದ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಉತ್ತರದ ಪ್ರಶ್ನೆಯೇ ಇಲ್ಲ ಅಣ್ಣ. ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿದ ಆ ಕುರುನಂದನರಿಗೆ ತಕ್ಕ ಬುದ್ಧಿ ಕಲಿಸುವುದೇ ಪ್ರತ್ಯುತ್ತರ. ಮಾತ್ರವಲ್ಲ, ದುರ್ಯೋಧನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತಾನಗಳ ಆಸ್ಥಾನದಲ್ಲೇ ದೊರಕುವುದಂತೆ. ಧರ್ಮನಂದನ, ಈ ಸಂದೇಶಕ್ಕೆ ನಮಗಿಂದ ಉಳಿದುದು ಒಂದೇ ಉತ್ತರ, ಅದು ಯುದ್ಧ. ನೀನೇ ತಿಳಿದಿರುವೆ, ನಾನು ಈ ಯುದ್ಧಕ್ಕೆ ಅಪೇಕ್ಷೆ ಪಟ್ಟವನಲ್ಲ. ಮುಂದೆ ತಮ್ಮ ಚಿತ್ತದಂತೆ ಮಾಡು ಮುಕುಂದ. ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ವಾಸುದೇವ, ಕೈಗಳನ್ನು ಬಿಡಿಸು. ಯಾರು ಬಿಡಿಸುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವನು. ಅರ್ಜುನ, ಈಗ
ನಾನು ವಾಯುದೇವ ವಂಶದಲ್ಲಿ ಜನಿಸಿದ್ದು ನಿಜವಾದರೆ ನನ್ನ ತಾಯಿ ಕುಂತಿ ದೇವಿಯ ತಂದೆ ಪೌನ ಮಾಡಿದ್ದು ಸತ್ಯವಾದರೆ ಮುಂದೆ ನಡೆಯಲಿರುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕೌರವರ 90 ಮಂದಿ ಸಹೋದರರನ್ನು ಸೊಟ್ಟು ಭಸ್ಮ ಮಾಡಿ ಅವನ ಅಸ್ತ್ರಾವತಿ ರಕ್ತ ಸಿಂಹಾಸನವನ್ನು ರಕ್ತದ ಕೋರಿಯಲ್ಲಿ ಮುಳುಗಿಸಿ ಅವನ ರಾಜಮುಕುಟವನ್ನು ಕೆತ್ತನೆಲೆ ಕಪ್ಪಳಿಸಿ ಏನನ್ನ ಎಡಗಾಲಿನಿಂದ ಒದ್ದು ಪುಡಿ ಮಾಡಿ ಅವನ ತಮ್ಮ ದುಶ್ಯಾಸನನ ಎದೆಯನ್ನು ಬಗೆದು ಪಾಂಚಾಲಿಯ ಅರಮನೆಯನ್ನು ಕಟ್ಟಿಸುವೆ. ಒಂದು ವೇಳೆ ನನ್ನ ಪ್ರತಿಜ್ಞೆ ಭಂಗವಾದರೆ ವಾಸುದೇವ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.
ಚಂಡಂ ಕಶ್ಯಪಾದ್ವರಂ ಶ್ವೇತ ಪದ್ಮಧರಂ ದೇವಂ ಸಂಸೂರ್ಯಂ ಪ್ರಣಮಾಮ್ಯಹಂ 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 ಓಂ ಸೂರ್ಯದೇವಾಯ ನಮಃ ಕರ್ಣ ಕಂದ ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕರ್ಣ, ಅಮ್ಮ, ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಆ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ತೋರಿಸಿದ ಮೊದಲ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎನ್ನುವರು. ಕುಂತಿ ಆ ನನ್ನ ಪರಮ ವೈರಿ ಅರ್ಜುನನ ತಾಯಿ, ಅಂದರೆ ನನ್ನ ಎತ್ತ ತಾಯಿ. ಅಮ್ಮ ಅಮ್ಮ, ಈ ಕರ್ಣನ ಪ್ರಣಾಮಗಳನ್ನು ಸ್ವೀಕರಿಸು. ಕೀರ್ತಿಶಾಲಿಯಾಗಿ ಎಂತಹ ಕೀರ್ತಿಯ ಮನನ್ನು ಅಮ್ಮ. ಬಹುದಿನದ ಅಮ್ಮ ಭಯಕ್ಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನ ಬಯಕೆ ಫಲಿಸಿತಮ್ಮ ತೋರದೆ ಕುವರನ ಕೊರೆದೆ ಕರುಣೆಯ ತೋರದೆ ಕುವರನ ಕೊರೆದೆ ಎಂದಿಗೆ ನೀರು ನಮ ತೀರಿಸಲಿಲ್ಲ ಎಂದಿಗೆ ನೀರು ನಮ ತೀರಿಸಲಿಲ್ಲ ಜನಿಸಿದ ಮರುಕ್ಷಣವೇ ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆ ಅಂದೆ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆ ಅಂದೆ ಮಮನಾಗ ಬಯಸಿದ ತರುತಲವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಮಾಡಿದ ಪರಾಧ ಏನದು ತಾಯಿ ಅಮ್ಮ. ಯಾವುದೇ ಅಪರಾಧವಿಲ್ಲದೆ
ನನ್ನನ್ನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದರೂ ಇರುತ್ತಾಯಿ. ಅಮ್ಮ, ಈ ಪಾಪಿಯ ದೇಹವನ್ನು ಅಲ್ಲಿದ್ದ ಜಲಚರ ಪ್ರಾಣಿಗಳು ತಿನ್ನದೆ ಹಾಗೆ ಬಿಟ್ಟು ಬಿಟ್ಟವೆ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿಸಲು. ಹೀಗಿರುವಾಗ ಮನುಷ್ಯ ಮಾತ್ರ ನಾನು ನಿನಗೆ ಮಾಡಿದ ದ್ರೋಹವಾದರೂ ಇರುತ್ತಾಯಿ. ಅಮ್ಮ, ಅಮ್ಮ, ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲದವನೆಂದು ಹೇಳುತ್ತಿರುವಾಗ ನೀನು ಇವೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ? ಹೇಳು ತಾಯಿ, ನನ್ನ ಪ್ರಶ್ನೆಗೆ ಉತ್ತರವಿಲ್ಲವೇ? ಅಮ್ಮ, ಹೋಗಲಿ ಬಿಡು. ನೀನಾದರೂ ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಾನು ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗುವೆನಮ್ಮ, ಪರಮ ಪಾಪಿಯಾಗುವೆ. ಅಮ್ಮ, ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ, ಯಾವ ಜನ್ಮದಲ್ಲಿ ತೀರಿಸಲಿ? ಅಮ್ಮ,